ನಮಸ್ಕಾರ ಗಾಯ್ಸ್, ನಾವು ಮಾಡೋಣ ಚಿಕನ್ ಗ್ರೇವಿ. ಸಖತ್ತಾಗಿದೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 2 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಸೊಪ್ಪು, 2 ಟೊಮೊಟೊ ಮತ್ತು ತೆಂಗಿನಕಾಯಿ, ಮನೆಯಲ್ಲೇ ಮಾಡಿಟ್ಟಿರೋ ಮಸಾಲೆ ಪುಡಿ. ಇಲ್ಲ ಅಂಗಡಿದಾದರೂ ಹಾಕೋಬೋದು. ಒಂದು ಮಿಕ್ಸಿ ಜಾರ್ ತಗೊಂಡು ತೆಂಗಿನಕಾಯಿ ತುರಿ, ಶುಂಠಿ ಬೆಳ್ಳುಳ್ಳಿ, ಈರುಳ್ಳಿ ಟೊಮೆಟೊ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಟೊಮೆಟೊನ ಹಾಕೊಳ್ಳೋಣ. ನೆಕ್ಸ್ಟು ಕೊತ್ತಂಬರಿ ಪುದೀನ ಹಾಕೊಳ್ಳೋಣ. ನೆಕ್ಸ್ಟು ಚಕ್ಕೆ ಲವಂಗ, ಒಂದು 3 ಚಕ್ಕೆ 3 ಲವಂಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಮಸಾಲೆ ಪುಡಿ ಮನೇಲಿ ಇಟ್ಟಿರೋದಾದರೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಎಷ್ಟು ಖಾರ ಬೇಕೋ ಅಷ್ಟು 1 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್, 3 ಈ ಥರ ಎಷ್ಟು ಚಿಕನ್ ತಗೊಂಡಿರ್ತೀವಿ ಅಷ್ಟು ಮಸಾಲೆ ಪೌಡ್ರ್ ಹಾಕೊಳ್ಳೋಣ. ಖಾರ ಜಾಸ್ತಿ ಇದ್ದರೆ ಸ್ವಲ್ಪ. ಮತ್ತು ಹುರ್ಗಡ್ಲೆ ಆ್ಯಡ್ ಮಾಡ್ಕೊಳ್ಳೋಣ. ಬೇಡ ಅಂದರೆ ಲೆಸ್ ಮಾಡ್ಕೋಬೋದು. ಹುರ್ಗಡ್ಲೆ ಹಾಕ್ಕೊಂಡ್ರೆ ತುಂಬ ತಿಕ್ಕಾಗಿ ಬರುತ್ತೆ ಸಾಂಬಾರು. ರುಬ್ಕೊಂಡಿದ್ದಾಯಿತು. ಒಲೆ ಹಚ್ಚಿ ಸನ್ಫ್ಲವರ್ ಆಯಿಲ್ನ ಹಾಕೋಣ. ಎಣ್ಣೆ ಚಿಕನ್ಗೆ ಸ್ವಲ್ಪ ಲೈಟಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಚಿಕನಲ್ಲೇ ಎಣ್ಣೆ ಜಾಸ್ತಿ ಇರುತ್ತೆ, ಫ್ಯಾಟ್ ಇರುತ್ತಲ್ಲ ಅದಕ್ಕೆ. 2 ಈರುಳ್ಳಿ ಅಷ್ಟೇ ತೊಳೆದಿಟ್ಟಿರೋ ಚಿಕನ್ ಹಾಕೊಳ್ಳೋಣ. ಚಿಕನ್ ಹಾಕಿ ಅರಳುಪ್ಪು ಹಾಕೋಣ, ಸ್ವಲ್ಪ ಅರಿಶಿನ ಹಾಕೋಣ. ಯಾಕಂದರೆ ಅರಳುಪ್ಪು ಮತ್ತು ಅರಿಶಿನ ಹಾಕಿದ್ರೆ ಚಿಕನ್ನು ಉಪ್ಪಿಡಿದು ಚೆನ್ನಾಗಿ ಬೇಯುತ್ತೆ. ಟೇಸ್ಟ್ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಚಿಕನ್ನು ಅರಿಶಿನ ಈರುಳ್ಳಿ ಚೆನ್ನಾಗಿ ಬೆಂದಾದಮೇಲೆ ನಾವು ರುಬ್ಬಿಟ್ಟಿರೋಂಥ ಮಸಾಲೆನ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಚೆನ್ನಾಗಿ ಬೆಂದಾದಮೇಲೆ ಆ್ಯಡ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ರೆಡಿ ಆಯಿತು ಚಿಕನ್ ಗ್ರೇವಿ. ರೈಸ್ ಜೊತೆ, ಚಪಾತಿ ಜೊತೆ, ಯಾವುದ್ರ ಜೊತೆನಾದ್ರೂ ಟೇಸ್ಟ್ ಮಾಡ್ಬೋದು. ಟೇಸ್ಟ್ ಮಾಡ್ತೀನಿ. ನಾನಂತೂ ರೈಸ್ ಮಾಡ್ಕೊಂಡಿದ್ದೆ. ರೈಸಲ್ಲೇ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು. ಚಿಕನ್ ಮತ್ತು ಮಟನ್ ಎರಡೂ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು.